ಶ್ರೀ ಬನಶಂಕರಿ ದೇವಿ ಸನ್ನಿಧಾನದಲ್ಲಿ ಶ್ರೀ ಬನಶಂಕರಿ ಸಾಮೂಹಿಕ ವಿವಾಹ ವೇದಿಕೆ ಆಶ್ರಯದಲ್ಲಿ 26ನೇ ವರ್ಷದ ಸಾಮೂಹಿಕ ವಿವಾಹ ಮಹೋತ್ಸವವು ಇದೇ ತಿಂಗಳು 23ನೇ ತಾರೀಕಿನಂದು ನಡೆಯಲಿದ್ದು ಕಳೆದ 25 ವರ್ಷಗಳಲ್ಲಿ ಸುಮಾರು 1511ಕ್ಕೂ ಹೆಚ್ಚು ಜೋಡಿಗಳು ಈ ಸನ್ನಿಧಾನದಲ್ಲಿ ಮದುವೆಯಾಗಿವೆ. ದಿನಾಂಕ 23/12/2024 ಭಾನುವಾರದಂದು ಕನಕಪುರ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ಬನಶಂಕರಿ ದೇವಸ್ಥಾನದ ಪ್ರಾಂಗಣದಲ್ಲಿ ಉಚಿತ ವಿವಾಹ ಮಹೋತ್ಸವವನ್ನು ಏರ್ಪಡಿಸಲಾಗಿದೆ. ಸಾಮೂಹಿಕ ವಿವಾಹದಲ್ಲಿ ಪಾಲ್ಗೊಳ್ಳುವ ವಧುವರರಿಗೆ ಬಾಸಿಂಗ, ಕಂಕಣದಾರ, ಹೂವಿನ ಹಾರ, ಮಾಂಗಲ್ಯ, ಕಾಲುಂಗುರ, ಪೇಟ ಮತ್ತು ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತದೆ ಎಂದು ವ್ಯವಸ್ಥಾಪಕ ಎಚ್ ಬಸವರಾಜ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ದಾಮೋದರ್ ನಾಯ್ಡು, ಎಚ್ ಕೆ ಮುತ್ತಪ್ಪ, ಆರ್ ನಾರಾಯಣಸ್ವಾಮಿ, ಸಿ ಮುತ್ತಪ್ಪ ಹಲವಾರು ಗಣ್ಯರು ಭಾಗವಹಿಸಿದ್ದರು. ಸರ್ಕಾರದ ಸೂಚನೆಯಂತೆ ಕಡೆ ದಿನ ಆಗಿದೆ, ಅದಕ್ಕೆ ನೋಂದಾಯಿಸಿಕೊಳ್ಳಿ. ಸಾಲದ ಬಾಧೆಯಿಂದ ಸಿಲುಕಬಾರದು. ಆಸಕ್ತಿ ಉಳ್ಳ ವಧುವರರು ಬಡತನ ಮಧ್ಯಮ ರೇಖೆಯಲ್ಲಿರ್ತಕ್ಕಂಥ ಜಾತಿ ಭೇದ ಮತ ಇಲ್ಲ, ಎಲ್ಲರೂ ಇದರಲ್ಲಿ ಭಾಗವಹಿಸಿ ಸರಳವಾಗಿ ಉಚಿತ ಸಾಮರ್ಥ್ಯವನ್ನು ನಿರ್ವಹಿಸಿಕೊಳ್ಳಿ. ಸಾಲದ ಬಾಧೆಯಿಂದ ಮುಕ್ತರಾಗಿ ತಾಯಿಯ ಸನ್ನಿಧಾನದಲ್ಲಿ ಎಲ್ಲಿ ಮದುವೆ ಆಗಿದೆ ಅಂದರೆ ತಾಯಿ ಬನಶಂಕರಮ್ಮನ ಸನ್ನಿಧಾನದಲ್ಲಿ ಮದುವೆ ಆಗಿದೆ. ಜೀವನಕ್ಕೆ ಕೂಡ ಅವ್ರಿಗೆ 100 ವರ್ಷ ಆಯುಸ್ಕೊಟ್ಟಿರ್ಬೋದು, ಅಷ್ಟು ವರ್ಷ ಮಕ್ಕಳು ಮೊಮ್ಮಕ್ಕಳ ಜೊತೆಯಲ್ಲಿ ನನ್ನ ಮದುವೆ ನಮ್ಮೆಲ್ಲ ಆಯಿತು ಬನಶಂಕರಿ ತಾಯಿ ಸನ್ನಿಧಾನ ಅಂತ ನೆನಪಿನ ಶಾಶ್ವತ ನೆನೆಯುವಂಥ ಕಾರ್ಯಕ್ರಮ ಇದೆ. ಸಮಾಜದಲ್ಲಿ ಸೇವೆಗಿಂತ ಒಂದು ಉತ್ತಮವಾದಂಥ ಸೇವೆ ಅಂತ ನಾವು ಭಾವಿಸಿ ಇವತ್ತು 26ನೇ ವರ್ಷಕ್ಕೆ ನಾವೆಲ್ಲ ವೇದಿಕೆ ವ್ಯವಸ್ಥಾಪಕರು ಮಾಡ್ತಾ ಇದ್ದೀವಿ. ಅದಕ್ಕೆ ಆಸಕ್ತಿ ಉಳ್ಳ ವಧುವರರು, ಪೋಷಕರು ಬಂದು ನೋಂದಾಯಿಸ್ಕೊಳ್ಬೇಕು ಅಂತೇಳಿ